ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ತಿರುಗಿ ಮತ್ತೊಂದು ಆವರ್ತಿ ಈ ಸಮಯದಲ್ಲಿ ಯೂಟ್ಯೂಬ್ ಮುಖಾಂತರವಾಗಿ ದೇವರು ಆತನ ವಾಕ್ಯವನ್ನು ಸಾರುವಂತೆ ದೇವರು ಕೊಟ್ಟಂಥ ಎಲ್ಲ ಒಂದು ಆಶೀರ್ವಾದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ಯೂಟ್ಯೂಬಲ್ಲಿ ವೀಕ್ಷಿಸುವಂಥ ಎಲ್ಲ ದೇವರ ಮಕ್ಕಳಿಗೂ ಯೇಸುವಿನ ನಾಮದಲ್ಲಿ ನಾನು ವಂದನೆ ತಿಳಿಸುತ್ತೇನೆ. ಸೊ ಇವತ್ತು ನಮ್ಮ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಹೊತ್ತನ್ನು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಜೀವ ಸ್ವರೂಪನಾದ ದೇವರನಿಗೆ ಸ್ತೋತ್ರ ಮಹಿಮೆ ಉಂಟಾಗಲಿ. ಕರ್ತನೆ, ವಿಶೇಷವಾಗಿ ಈ ಒಂದು ಆನ್ಲೈನ್ ಮುಖಾಂತರವಾಗಿ ನಿನ್ನ ಸೇವೆಯನ್ನು ಮಾಡುವಾಗ ನೀನು ಆಶೀರ್ವಾದ ಎಳೆದು ಬಲ್ಲಿ, ನೀನು ಯಜ್ಞದ ಕುರಿಯಾದ ರಕ್ತದ ಅಭಿಷೇಕ ಎಳೆದು ಬಲ್ಲಿ ಕರ್ತನೆ. ಅನೇಕ ಜನರು ವಾಕ್ಯ ಕೇಳುವಾಗ ಕರ್ತನೆ ನೀನು ಆಶೀರ್ವಾದ ಮಾಡು. ಮತ್ತು ಯೂಟ್ಯೂಬಲ್ಲಿ ವೀಕ್ಷಿಸುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಕಾನ್ಫರೆನ್ಸ್ ಕಾಲಲ್ಲಿ ಇರುವಂಥ ಮಕ್ಕಳನ್ನು ಕೂಡ ಆಶೀರ್ವಾದ ಮಾಡು ಯೇಸು ನಾಮದಲ್ಲಿ. ಹೌದು ಸ್ವಾಮಿ, ಇವತ್ತು ನಮ್ಮ ಜೀವನಕ್ಕೆ, ನಮ್ಮ ಒಂದು ಆತ್ಮಿಕಕ್ಕೆ ಬೇಕಾಗಿನ ಆತ್ಮಿಕ ಆಹಾರವನ್ನು ಕೊಟ್ಟು ನೀನು ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸಬೇಕೆಂದು ಈ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ. ನನ್ನ ಪರಲೋಕದ ಪ್ರೀತಿಗಳ ತಂದೆ, ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸೊ ದೇವರ ವಾಕ್ಯ ಹೇಳುತ್ತದೆ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 12ನೇ ವಚನ. ದ ಬುಕ್ ಆಫ್ ಜಾನ್ ಚಾಪ್ಟರ್ 14 ವರ್ಸ್ 12. ಸೊ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನನ್ನನ್ನು ನಂಬಿದ ಮಕ್ಕಳು ನನ್ನಂತೆ ಅದ್ಭುತ ಮಾಡುವಿರಿ ಮತ್ತು ನನಗಿಂತ ಹೆಚ್ಚಿನ ಮಹತ್ ಕಾರ್ಯಗಳನ್ನು ನಡೆಸುವಿರಿ ಎಂಬುದಾಗಿ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾರೆ, ಯಾರಾಯ್ತು ದೇವರಿಗೆ ನಂಬ್ತೀವಿ, ಯಾರಾಯ್ತು ಯೇಸು ಕ್ರಿಸ್ತನ ನಂಬ್ತೀವಿ, ಸೊ ಆತನು ಅವ್ರು ಏನು ಮಾಡ್ತಾರಂತೆ, ಯೇಸು ಕ್ರಿಸ್ತನು ನಡೆಸಿದಂಥ ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ ಎಂಬುದಾಗಿ ದೇವರು ಹೇಳ್ತಾರೆ. ಯಾರಾಯ್ತು ನನಗೆ ನಂಬ್ತೀರೋ ನೀವೇನು ಮಾಡ್ತೀರಿ, ಅದ್ಭುತಗಳನ್ನು ಮಾಡ್ತೀರಾ ನನ್ನ ಹಾಗೆ, ಮತ್ತು ನನಗಿಂತ ಹೆಚ್ಚಿನವಾದ ಮಹತ್ ಕಾರ್ಯಗಳನ್ನು ಮಾಡ್ತೀರಿ ಎಂಬುದಾಗಿ ದೇವರಲ್ಲಿ ಹೇಳ್ತಾ ಇದ್ದಾರೆ. ಬರೀ ಕಾರ್ಯಗಳಲ್ಲ, ಮಹತ್ ಕಾರ್ಯಗಳನ್ನು ನೀವು ಮಾಡುವಿರಿ. ನಾನು ಮಾಡುವಂಥ ಅದ್ಭುತನೂ ಮಾಡ್ತೀರಾ, ಮತ್ತು ನಾನು ಮಾಡದ ಇರತ್ತಂಥ ನನಗಿಂತ ಒಂದು ಹೆಚ್ಚಿನ ಅದ್ಭುತವನ್ನು, ಮಹತ್ ಕಾರ್ಯವನ್ನು ನೀವು ಮಾಡ್ತೀರಿ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯೇಸು ಕ್ರಿಸ್ತನ್ ತನ್ನ ಶಿಷ್ಯರಿಗೆ ಹೇಳಿಲ್ಲ. ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನನ್ನು ನಂಬುವರಿಂದ, ನನಗೆ ನಂಬಿದರಿಂದ, ಯಾರಾಯ್ತು ನಂಗೆ ನಂಬ್ತಾರೋ ಅವರು ನನ್ನಂತೆ ಅದ್ಭುತ ಮಾಡ್ತಾರೆ. ಅಂದರೆ ದೇವರು ಎಂತೆಂಥ ಅದ್ಭುತ ಮಾಡಿದ್ರಲ್ವಾ. ಅನೇಕ ಕುರುಡರಿಗೆ ಕಣ್ಣು ಕೊಟ್ಟಿದ್ದರು, ಕುಷ್ಠರಿಗೆ ಸ್ವಸ್ಥ ಮಾಡಿದರು, ಕಿವುಡರಿಗೆ ಕಿವಿ ಕೇಳುವಂತೆ, ಮೂಕರಿಗೆ ಮಾತಾಡುವಂತೆ ಆ ದೇವರು ಮಾಡಿದರು. ಅನೇಕ ಪಾರ್ಶ್ವವಾಯು ರೋಗಿಗಳನ್ನು ದೇವರು ಏನು ಮಾಡೋದು, ಬಿಡುಗಡೆ ಮಾಡಿದ್ರು ರೀ. ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನಂತೆ ಅದ್ಭುತ ಮಾಡ್ತೀರಿ, ಮತ್ತು ನೀವು ನನಗೆ ನಂಬಿದಾಗ ನನಗಿಂತ ಮಹತ್ ಕಾರ್ಯಗಳನ್ನು ಮಾಡುವಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೋಡಬೇಕಾದ್ರೆ ಒಬ್ಬ ತಂದೆ ಇರ್ತಾರೆ. ಸೊ ಆತನೇನು ಆಸೆ ಪಡ್ತಾನೆ ಅಂದರೆ, ನಾನು ಆಗಿದ ಹಾಗೆ ನನ್ನ ಮಕ್ಕಳಾಗಬಾರ್ದು, ನನಗಿಂತ ಹೆಚ್ಚಿನ ಒಂದು ಪದವಿಯಲ್ಲಿ ನನ್ನ ಮಗ ಇರಬೇಕು, ನನ್ನ ಮಗಳು ಇರಬೇಕಂತೇಳಿ ಒಬ್ಬ ತಂದೆ ಆಸೆ ಪಡ್ತಾನೆ. ಸೊ ನಾನು ಒಬ್ಬ ಒಂದು ಸಣ್ಣ ಹುದ್ದೆಯಲ್ಲಿದ್ದರೆ ತಂದೆ ಆಗಿರುವಂಥವ್ರು ಏನು ಆಸೆ ಪಡ್ತಾರೆ, ನನ್ನ ಮಗ ನನ್ನ ಮಗಳು ಇದೇ ಹುದ್ದೆಯಲ್ಲಿ ಇರಬಾರ್ದು, ನನಗಿಂತ ಹೆಚ್ಚಿನ ಪೋಸ್ಟಲ್ಲಿ ಇರಬೇಕಂತೇಳಿ ಪ್ರತಿಯೊಬ್ಬ ತಂದೆ ಏನು ಮಾಡ್ತಾನೆ, ಆಸೆ ಪಡ್ತಾರೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯಾರಾಯ್ತು ನಂಗೆ ನಂಬಿತೀರೋ ನೀವು ನನ್ನಂತೆ ಅದ್ಭುತ ಮಾಡ್ತೀರಾ, ಸೊ ಮತ್ತು ನನಗಿಂತ ಹೆಚ್ಚಿನ ಮಹತ್ ಕಾರ್ಯಗಳನ್ನು ಮಾಡ್ತೀರಾ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅಂದರೆ ನಾವೆಲ್ಲರೂ ದೇವರಿಗೆ ನಂಬಬೇಕ್ರಿ. ನಾವು ದೇವರಿಗೆ ನಂಬಿದಾಗ ಏನು ಮಾಡ್ತೀವಿ, ಅದ್ಭುತಗಳು ಮಾಡ್ತೀವಿ. ಯಾರಂತೆ, ದೇವರಂತೆ. ಯಾಕಂದರೆ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿದಾಗ, ಆತನು ಮಾತಾಡಿದಾಗ ದೆವ್ವಗಳು ನಡುಗ್ತಾ ಇರ್ತಿತ್ತು, ಅನೇಕ ದುಷ್ಟ ಶಕ್ತಿಗಳು ಬಿಟ್ಟು ಓಡ್ತಿತ್ತು. ನೀನು ಪರಾತ್ಪರನ ಮಗನು, ದೇವರ ಮಗನು ಎಂಬುದಾಗಿ ಆ ದೆವ್ವಗಳು ಕೂಗಿ ಕೂಗಿ ಆ ಮನುಷ್ಯರೊಳಗಿಂದ ಬಿಟ್ಟು ಹೋಗ್ತಾಯಿತ್ತು. ಮತ್ತು ಅನೇಕ ಥರದ ರೋಗಗಳು ದೇವರಿಂದ ಪ್ರಾರ್ಥಿಸಿದಾಗ ಯೇಸು ಕ್ರಿಸ್ತನು ಅವಕ್ಕೆ ಮಾತಾಡಿದ ಬಿಟ್ಟು ಹೋಗ್ತಾಯಿತ್ತು. ಅಂದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೊತ್ತು, ನಾವು ದೇವರಂತೆ ಅದ್ಭುತ ಮಾಡಬೇಕಂದ್ರೆ ನಾವೇನು ಮಾಡಬೇಕು, ದೇವರನ್ನು ನಂಬಬೇಕು. ಯಾವ ದೇವರನ್ನು ನಂಬಬೇಕು, ಯೇಸು ಕ್ರಿಸ್ತನನ್ನು ನಂಬಬೇಕು. ಯಾಕೆಂದರೆ ಆತನನ್ನು ನಂಬಿದಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಬರುವಂಥದ್ದಾಗಿದೆ. ಅದು ಬರೀ ಕಾರ್ಯಗಳಲ್ಲ, ನಾವು ಯೇಸುವಿನಂತೆ ಅದ್ಭುತ ನಡೆಸ್ತೀವಂತೆ, ಮತ್ತು ಯೇಸು ಕ್ರಿಸ್ತನಿಗಿಂತ
ಹೆಚ್ಚಿನ ಅದ್ಭುತಗಳನ್ನು ನಾನು ನೀನು ಮಾಡುವಂತರಾಗುತ್ತೇವೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ನಮ್ಮ ಜೀವನದಲ್ಲಿ ಇವತ್ತು ಸಣ್ಣ ಸಣ್ಣ ಕಾರ್ಯಗಳು ಆಗ್ತಾಯಿಲ್ಲ. ಸೊ ಅದ್ಭುತ ಎಲ್ಲಿಂದ ಆಗಬೇಕು? ನಾವು ದೇವರಂತೆ ಅವ್ರಿಗಿಂತ ಹೆಚ್ಚಿನ ಮಹತ್ ಕಾರ್ಯಗಳು ಎಲ್ಲಿ ನಾವು ಮಾಡೋಕ್ಕಾಗುತ್ತೆ ಎಂಬುದಾಗಿ ನಾವೇನು ಮಾಡ್ತೀವಿ? ಅಪನಂಬಿಕೆಯಿಂದ, ಅವಿಶ್ವಾಸದಿಂದ ನಮ್ಮ ಮನಸ್ಸನ್ನು ಏನು ಮಾಡ್ತೀವಿ? ನಾವು ತುಂಬಿಕೊಂಡಿರ್ತೇವೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನೀ ನಂಗೆ ನಂಬೋದಾದರೆ, ನೀ ನನಗೆ ನಂಬಿ ನನ್ನಂತೆ ಅದ್ಭುತ ಮಾಡ್ತೀಯಾ, ನನಗಿಂತ ಹೆಚ್ಚಿನ ಮಹತ್ ಕಾರ್ಯ ಮಾಡ್ತೀಯ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ನಾವು ಅನೇಕ ಜನ ಏನು ಮಾಡ್ತಾರೆ? ಪ್ರಾರ್ಥನೆಯಲ್ಲಿ ನಾವು ದೃಢವಾಗಿಲ್ಲದೆ, ನಂಬಿಕೆಯನ್ನು ಪ್ರಾರ್ಥನೆ ಮಾಡದೆ, ದೇವರ ಮೇಲೆ ನಂಬಿಕೆ ಇಡದೆ ನಮಗೆ ಸಣ್ಣ ಸಣ್ಣ ಕೆಲಸಗಳಾಗ್ತಾಯಿಲ್ಲ. ಏನಕ್ಕೆ ಆಗ್ತಾಯಿಲ್ಲ ಅಂದರೆ ನಾವು ದೇವರನ್ನು ನಂಬುತ್ತಾ ಇಲ್ಲ. ಆ ಯೇಸು ಕ್ರಿಸ್ತನ ನಂಬಿದರೆ ಆತನಂತೆ ನಾವು ಅದ್ಭುತ ಮಾಡಬಲ್ಲೆವು. ಆ ಯೇಸು ಕ್ರಿಸ್ತನ ನಂಬಿದರೆ ನಾವು ಮಹತ್ ಕಾರ್ಯಗಳು ಮಾಡುವೆವು ಎಂಬುದಾಗಿ ನಾವು ನಂಬುತ್ತೇ ಇಲ್ಲ. ಯೇಸು ಕ್ರಿಸ್ತನ ಹೇಳಿದಂಥ ಆ ವಾಕ್ಯಗಳು ಏನಾಗಿದ್ದಾವೆ? ಆ ಮಾತುಗಳು ನಿಜ ಆಗಿದ್ದಾವೆ. ಆತನು ಸುಳ್ಳಾಡಿದ ದೇವರಲ್ಲ, ಆತನು ಸುಳ್ಳು ದೇವರಲ್ಲ. ಆತನು ಏನಾಯ್ತು ಹೇಳಿದ್ದಾರೆ ಆ ಪ್ರಕಾರ ನಾವು ನಡೆದುಕೊಂಡಿದಾಗ ನಮಗೇನಾಗುತ್ತೆ? ಆಶೀರ್ವಾದ ಬರುತ್ತೆ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಶಿಷ್ಯರಿಗೆ ದೇವರು ಹೇಳಿದರು, ನೀವು ನನ್ನಂತೆ ಮಾಡ್ತೀರ ಅದ್ಭುತಗಳು, ನನಗಿಂತ ಹೆಚ್ಚಿನ ಅದ್ಭುತ ಮಾಡ್ತೀರ ಅಂತ ಹೇಳಿದಾಗ ಶಿಷ್ಯರೇನು ಮಾಡಿದರು? ದೇವರನ್ನು ನಂಬಿಕೊಂಡರು. ಪೇತ್ರನು ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿದನು. ದೇವರಿಗಿಂತ ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು ದೇವರ ಆತನ ಮುಖಾಂತರವಾಗಿ ನಡೆದ್ರಿ. ಆತನ ಪ್ರಾರ್ಥನೆ ಕೇಳಿ ಸೊ ದೇವರು ಅದ್ಭುತಗಳು ಮಾಡಿದ್ರು. ನಾವು ಇಡೀ ಬೈಬಲಲ್ಲಿ ನೋಡಬೇಕಾದ್ರೆ ಯೇಸು ಸ್ವಾಮಿ ನೆರಳು ಬಿದ್ದಿದ್ದಾಗ ಸೊ ದೇವರಲ್ಲಿ ಎಲ್ಲೂ ಅದ್ಭುತ ಆಗಿದ್ದಿಲ್ಲ. ಆದರೆ ಪೇತ್ರನು ದೇವರಂಥ ಶಕ್ತಿ ಕೊಟ್ಟರು. ಪೇತ್ರನು ಹೋಗಬೇಕಾದ್ರೆ ಆತನ ನೆರಳು ರೋಗಿಗಳ ಮೇಲೆ ಬಿದ್ದಿದಾಗ ರೋಗಿಗಳೇನಾಗ್ತಾಯಿದ್ರು? ಸ್ವಸ್ಥ ಆಗ್ತಾಯಿದ್ರು. ಅದಕ್ಕೆ ಪೇತ್ರನು ಬರುವಾಗ ಜನ ಏನು ಮಾಡ್ತಾಯಿದ್ರು? ರೋಗಿಗಳನ್ನು ಏನು ಮಾಡ್ತಾಯಿದ್ರು? ಆತನ ನೆರಳು, ಪೇತ್ರನ ನೆರಳು ಈ ರೋಗಿಗಳ ಮೇಲೆ ಬೀಳಲಿ ಎಂಬುದಾಗಿ ಜನರು ಏನು ಮಾಡ್ತಾಯಿದ್ರು? ರೋಗದಲ್ಲಿದ್ದಂಥವರಿಗೆ ಏನು ಮಾಡ್ತಾರೆ? ದೋಲಿಯಲ್ಲಿ ಹಾಕ್ಕೊಂಡು ರಸ್ತೆ ಬದಿಯಲ್ಲಿ ಕೂಡಿಸ್ತಾ ಇದ್ದರು. ಯಾವಾಗ? ಪೇತ್ರನ ಬರುವಾಗ. ನೋಡಿ, ಯೇಸು ಕ್ರಿಸ್ತನಕ್ಕಿಂತ ಅದ್ಭುತ ಪೇತ್ರನು ದೇವರು ಪೇತ್ರನ ಮುಖಾಂತರ ಮಾಡಿದರು. ಪೇತ್ರನ ನೆರಳು ಬಿದ್ದಿದಾಕ್ಷಣ ಅನೇಕ ರೋಗಗಳು ಗುಣವಾದವು, ಅನೇಕ ಕಾಯಿಲೆಗಳು ಬಿಟ್ಟೋದು ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದರೆ ಅವರು ದೇವರು ಹೇಳಿದ ಮಾತಿಗೆ ವಿಧೇಯರಾಗಿದ್ದರು. ಪೇತ್ರನು ನಂಬಿದನು. ಓ, ಯೇಸು ಕ್ರಿಸ್ತನು ಹೇಳಿದ್ದಾರೆ, ನಾನು ಆತನ ನಂಬಿದರೆ ಆತನಿಂದ ಅದ್ಭುತ ಮಾಡ್ತೀನಿ, ನಾ ಯೇಸು ಕ್ರಿಸ್ತನ ನಂಬಿದರೆ ಆತನಿಗಿಂತ ಹೆಚ್ಚಿನ ಮಹತ್ ಕಾರ್ಯಗಳು ಮಾಡ್ತೀನಿ ಎಂಬುದಾಗಿ ಆ ಒಂದು ಪೇತ್ರನು ನಂಬಿದನು. ಆ ನಂಬಿಕೆ ಏನು ಮಾಡಿತ್ತು? ಆತನಿಗೆ ಆಶೀರ್ವಾದ ತಂತು. ಆತನ ಪ್ರಾರ್ಥನೆ ಕೇಳಿ ದೇವರ ಅನೇಕ ಕುರುಡರಿಗೆ ಕಣ್ಣು, ಕಿವುಡರಿಗೆ ಕಿವಿ, ಮೂಕರಿಗೆ, ಕುಂಟರಿಗೆ ದೇವರಿಗೆ ಕಾಲುಗಳನ್ನು ಕೊಟ್ಟಿದೆ ಎಂಬುದಾಗಿ ನೋಡ್ತೇವೆ. ಪೇತ್ರನು ಮುಖಾಂತರ ದೇವರ ಅನೇಕ ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು ದೇವರು ನಡೆದರು. ಪೇತ್ರನ ನೆರಳು ಬಿದ್ದಿದಾಗ ರೋಗಿಗಳು ವಾಸಿಯಾಗುವಂಥದ್ದನ್ನು ನಾವು ನೋಡ್ತೇವೆ ರೀ. ಬಿಕಾಸ್ ಯಾಕೆ? ಪೇತ್ರನು ದೇವರು ಹೇಳಿದಂತೆ ನಂಬಿದನು. ಇವತ್ತು ನಾನು ನೀನು ನಂಬಬೇಕಾಗಿದೆ. ದೇವರು ಅದ್ಭುತ ಮಾಡಿದ ಹಾಗೆ ನಾವು ಮಾಡ್ತೀವಿ. ಆತನ ಹೆಚ್ಚಿನಕ್ಕಿಂತ ಅದ್ಭುತ ಮಾಡ್ತೀವಿ. ಯಾಕೆಂದರೆ ತಂದೆ ಆಸೆ ಪಡ್ತಾನೆ, ನನ್ನ ಮಕ್ಕಳು ನನಗಿಂತ ಹೆಚ್ಚಿನ ಕಾರ್ಯ ಮಾಡಬೇಕು, ನನಗಿಂತ ಹೆಚ್ಚಿನ ಹೆಸರು ಗಳಿಸ್ಬೇಕೆಂಬುದಾಗಿ ತಂದೆ ಆಸೆ ಪಡ್ತಾನೆ. ಅಲ್ಲದೆ ಅದಕ್ಕೆ ನಾವು ಇನ್ನೂ ಪೌಲನ ವಿಷಯದಲ್ಲೂ ಕೂಡ ನೋಡ್ತೇವೆ. ಸೊ ಪೌಲನು ಕೂಡ ದೇವರು ಆತನ ಆರಿಸ್ಕೊಂಡಿದ್ದಾಗ ಆತನ ಪ್ರಾರ್ಥನೆ ಕೇಳಿ ದೇವರು ಅನೇಕ ಅದ್ಭುತಗಳು ಮಾಡಿದ್ರು ರೀ. ಪೌಲನ ಮೇಲೆ ಏನು ಮಾಡ್ತಾಯಿದ್ರು? ಕರವಸ್ತ್ರಗಳನ್ನು ತಂದು ಹಾಕಿ ಆ ಕರವಸ್ತ್ರಗಳು ಏನು ಮಾಡ್ತಾಯಿದ್ರು? ರೋಗಿಗಳ ಮೇಲೆ ಒಯ್ದು ಹಾಕ್ತಾಯಿದ್ರು. ಸತ್ಯವೇದದಲ್ಲಿ ಯಾರು ಯೇಸು ಸ್ವಾಮಿ ನಾಮದ ಯೇಸು ಸ್ವಾಮಿ ಹೆಸರಿನಲ್ಲಿ ಯೇಸು ಸ್ವಾಮಿ ಮೇಲೆ ಯಾರು ಕರವಸ್ತ್ರ ತಂದು ಹಾಕಿಲ್ಲ. ಆದರೆ ಪೌಲನ ಮೇಲೆ ಕರವಸ್ತ್ರಗಳನ್ನು ತಂದು ಆ ಕರವಸ್ತ್ರಗಳನ್ನು ದೇಹಕ್ಕೆ ಮುಟ್ಟಿಸಿ ಆ ಕರವಸ್ತ್ರಗಳು ಏನು ಮಾಡ್ತಾಯಿದ್ರು? ಓದಿ ರೋಗಿ ಮೇಲೆ ಹಾಕ್ತಾಯಿದ್ರು. ಆವಾಗ ರೋಗಗಳು ಬಿಟ್ಟೊಯ್ದು. ಅಧಿಕಾರ ಯಾರು ಕೊಟ್ಟಿದ್ದಾರೆ? ಯೇಸು ಸ್ವಾಮಿ ಕೊಟ್ಟಾರೆ. ನೀವು ನನಗೆ ನಂಬಿದರೆ ನನ್ನಂತೆ ಅದ್ಭುತ ಮಾಡ್ತೀರಾ, ನನಗಿಂತ ಹೆಚ್ಚಿನ ಅದ್ಭುತ ಮಾಡ್ತೀರ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರಿ. ಆತನಿಗಿಷ್ಟ ನಾವು ಆತನಿಗಿಂತ ಹೆಚ್ಚು ಪ್ರಾರ್ಥಿಸಬೇಕು. ಯೇಸು ಸ್ವಾಮಿಗಿಷ್ಟ ನಾವು ಆತನಿಗೆ ಹೆಚ್ಚಾಗಿ ನಾವು ವಾಕ್ಯ ಓದಬೇಕು. ಆತನಿಗಿಷ್ಟ, ಯೇಸು ಸ್ವಾಮಿಗೆ ಇಷ್ಟ ಏನಂದರೆ ನಾವು ಆತನಿಗೆ ಹೆಚ್ಚಿಗೆ ಸೇವೆ ಮಾಡಬೇಕು ಎಂಬುದಾಗಿ.
ಯೇಸು ಕ್ರಿಸ್ತನಿಗೆ ಇಷ್ಟ ಏನಂದರೆ ನಾವು ರೋಗಿಗಳಿಗಾಗಿ ಪ್ರಾರ್ಥಿಸಬೇಕು. ಆಗ ದೇವರು ಆತನು ಮಾಡದೇ ಇರುವಂಥ ಅದ್ಭುತಗಳನ್ನು ಇವತ್ತು ನಾನು ನೀನು ಪ್ರಾರ್ಥನೆ ಮಾಡಿದಾಗ ದೇವರು ಆಶೀರ್ವಾದ ಮಾಡ್ತಾರೆ, ಅಲ್ಲಿ ಅದ್ಭುತ ನಡೆಯುತ್ತೆ. ಎದುರಿ ವ್ಯಕ್ತಿ ಅವನು ನಂಬಲಿ ಬಿಡಲಿ, ಇವತ್ತು ಪ್ರಾರ್ಥನೆ ಮಾಡುವಂಥ ನಾವುಗಳು ನೀವುಗಳು ದೇವರ ಹೇಳಿದಂಥ ಮಾತಿಗೆ ನಾವು ನಂಬಿಕೆ ಇಟ್ಟು ನಾವು ಪ್ರಾರ್ಥಿಸಬೇಕ್ರಿ. ಆ ನಂಬಿಕೆ ನಮ್ಮಲ್ಲಿ ಇರಬೇಕು. ಯೇಸು ಸ್ವಾಮಿ ಹೇಳಿದ್ದಾರೆ, ನಾವು ದೇವರಿಗೆ ನಂಬಿದ್ದಾರೆ, ನೀನು ನಮ್ಗೆ ನಂಬಿದೆ ಅಂದರೆ ನೀನು ನನ್ನಂತೆ ಅದ್ಭುತ ಮಾಡ್ತೀಯಾ, ನನಗಿಂತ ಹೆಚ್ಚಿನ ಮಹತ್ಕಾರ್ಯ ಮಾಡ್ತೀಯ ಅಂತ ಯೇಸು ಸ್ವಾಮಿ ಹೇಳಿದಾರಲ್ಲ ಎಂಬುದಾಗಿ ಆ ವಾಕ್ಯವನ್ನು ಓದಿ ನೀನು ನಂಬು. ಆ ನಂಬಿಕೆ ಇಟ್ಟು ನೀನು ಪ್ರಾರ್ಥನೆ ಮಾಡುವಾಗ ಆ ಎದುರಿಂಥ ವ್ಯಕ್ತಿ ಅವನು ನಂಬಲಿ ಅಥವಾ ಬಿಡಲಿ, ನಿನ್ನ ಪ್ರಾರ್ಥನೆ ಕೇಳಿ ದೇವರಲ್ಲಿ ಅದ್ಭುತ ಮಾಡ್ತಾರೆ. ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆಯನ್ನು ಕೇಳಿ ದೇವರ ಮಹತ್ಕಾರ್ಯಗಳು ಮಾಡ್ತಾರೆ. ಸೊ ಆ ಟೈಮ್ನಲ್ಲಿ ಫೋನ್ಗಳು ಇದ್ದಿದ್ವಾ? ಇಲ್ಲ. ಇವತ್ತು ನೋಡಬೇಕಾದ್ರೆ ದೇವರ ಅನೇಕ ಸೇವಕರಿಗೆ ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ, ಒಳ್ಳೆ ವರಗಳನ್ನು ಕೊಟ್ಟಿದ್ದಾರೆ. ಫೋನುಗಳಲ್ಲಿ ಪ್ರಾರ್ಥಿಸಿದಾಗ ದೇವರು ಸ್ವಸ್ಥತೆಗಳನ್ನು ಕೊಡ್ತಾ ಇದ್ದಾರೆ. ಏಜು ಸಮಯದಾಗ ಫೋನ್ಗಳು ಇದ್ದಿಲ್ಲಲ್ಲ, ಫೋನಾಗ ದೇವ್ರ ಪ್ರಾರ್ಥನೆ ಮಾಡಿಲ್ಲ. ಆದರೆ ನನಗೂ ನಿನಗೂ ದೇವರ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಅನೇಕ ಜನರಿಗೆ ದೇವರ ಸೇವಕರು, ದೇವರ ಮಕ್ಕಳು ಫೋನಿನಲ್ಲಿ ಪ್ರಾರ್ಥನೆ ಮಾಡಿದಾಗ ಏನಾಗ್ತದೆ? ರೋಗಗಳು ಬಿಟ್ಟು ಹೋಗ್ತವೆ. ದುಷ್ಟ ದುರಾತ್ಮಗಳು, ಮಂತ್ರಶಕ್ತಿಗಳು, ದೆವ್ವಗಳು ಬಿಟ್ಟು ರೋಗಗಳು ಓಡೋಗ್ತಾ ಇದ್ದಾವೆ. ಯಾಕಂದರೆ ಆ ಅಧಿಕಾರ ದೇವರು ನನಗೂ ನಿನಗೆ ಕೊಟ್ಟಿದ್ದಾರೆ. ಇವತ್ತು ದೇವರ ಅನೇಕ ಸೇವಕರ ಪ್ರಾರ್ಥನೆ ಕೇಳಿ ಫೋನಿನ ಮುಖಾಂತರ ದೇವರು ಏನು ಮಾಡ್ತಾ ಇದ್ದಾರೆ? ತನ್ನ ಮಹತ್ಕಾರದ ಕಾರ್ಯಗಳು, ಅದ್ಭುತ ಕಾರ್ಯಗಳನ್ನು ಇವತ್ತು ಅನೇಕ ಜೀವಿತದಲ್ಲಿ ನಡೆಸ್ತಾ ಇದ್ದಾರೆ. ಪೇತ್ರ, ಪೌಲರು ಕೂಡ ಅವರ ಜೀವನದಲ್ಲಿ ದೇವರು ಹೇಳಿದಂತೆ ಅವರ ನಂಬಿಕೆ ಇಟ್ಟಿದಾಗ ಅವರ ಸೇವೆಯಲ್ಲಿ ಅವರ ಅದ್ಭುತಗಳನ್ನು ನೋಡಿದರು. ಅವ್ರು ಮಾಡುವ ಸೇವೆಯಲ್ಲಿ ಅವರ ಮಹತ್ಕಾರ್ಯಗಳನ್ನು ನೋಡಿದರು. ಯಾರ ಮುಖಾಂತರವಾಗಿ? ದೇವರು ಅವ್ರ ಮುಖಾಂತರವಾಗಿ ಮಹತ್ಕಾರ್ಯಗಳನ್ನು ಮಾಡಿದರು. ಇವತ್ತು ನಾನು ನೀನು ನಂಬೋದಾದರೆ, ಯೇಸುವನ್ನು ನಂಬೋದಾದರೆ ಇವತ್ತು ನಮ್ಮ ಪ್ರಾರ್ಥನೆಗಳು ಕೂಡ ದೇವರು ಉತ್ತರಿಸ್ತಾರೆ. ಆಗಲಾರದ ಕಾರ್ಯಗಳು ಆಗುತ್ತವೆ. ಬರೀ ಕಾರ್ಯಗಳಲ್ಲ, ಅದ್ಭುತಗಳು. ನಾನು ನಡೆಸಿದ ಅದ್ಭುತಗಳನ್ನು ನೀವು ನಡೆಸುವಿರಿ, ನನಗಿಂತ ಹೆಚ್ಚಿನ ಮಹತ್ಕಾರ್ಯಗಳನ್ನು ನೀವು ನಡೆಸುವಿರಿ ಎಂಬುದಾಗಿ ದೇವರು ಹೇಳ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಈ ಲೋಕದಲ್ಲಿ ಎಲ್ಲರೂ ನಾವು ಆರೋಗ್ಯವಾಗಿರಬೇಕು, ನಾವು ಸ್ವಸ್ಥಚಿತ್ತರಾಗಿರಬೇಕು ಎಂಬುದಾಗಿ ಆಸೆ ಪಡ್ತಾರೆ. ಯಾರು ರೋಗದಲ್ಲಿ ಇರಬೇಕಂತ ಯಾರೂ ಆಸೆ ಪಡಲ್ಲ. ರೋಗದಿಂದ ಬಾಧೆ ಪಡ್ಕೋತ ಅನೇಕ ಜನರು ಏನು ಮಾಡ್ತಾ ಇದ್ದಾರೆ? ಕಷ್ಟಪಡ್ತಾ ಇದ್ದಾರೆ, ನೋವು ಅನುಭವಿಸ್ತಾ ಇದ್ದಾರೆ. ಅನೇಕ ಆಸ್ಪತ್ರೆಯಲ್ಲೇ ಹೋಗಿ ಏನು ಮಾಡ್ತಾರೆ? ದುಡ್ಡು ಸುರಿತಾ ಇದ್ದಾರೆ. ಆದರೆ ಯೇಸು ಸ್ವಾಮಿಗೆ ನಾವು ನಂಬಿಕೊಂಡು ದೇವರ ಮಕ್ಕಳಾಗಿರುವಂಥ ನಾವುಗಳು, ದೇವರ ಸೇವೆ ಮಾಡುವಂಥ ನಾವುಗಳು ಇವತ್ತು ದೇವರ ಮೇಲೆ ನಂಬಿಕೆ ಇಟ್ಟಿದಾಗ ಆತನಂತೆ ನಾವು ಅದ್ಭುತ ಮಾಡ್ತೀವಿ, ಆತನಕ್ಕಿಂತ ಹೆಚ್ಚಿನ ಮಹತ್ಕಾರ್ಯಗಳು ಮಾಡ್ತೇವೆ. ಈ ಲೋಕದಲ್ಲಿ ಇವತ್ತು ಇರೋಸ್ತಾನೆ ಏನು ಮಾಡ್ತಾರೆ ಜನ? ಚೆನ್ನಾಗಿ ಊಟ ಮಾಡಿ ತಿಂದು ಆರೋಗ್ಯವಾಗಿರಬೇಕಪ್ಪ ನಾವು ಅಂತೆ ಆಸೆ ಪಡ್ತಾರೆ. ಯಾರು? ಎಲ್ಲಕ್ಕೆ ಹೆಚ್ಚಿಗೆ ಇಂಪಾರ್ಟೆಂಟ್ ಕೊಡೋದು ಯಾವುದು? ಜನ ಶರೀರಕ್ಕೆ. ಇವತ್ತು ಆ ಶರೀರದಲ್ಲಿ ಒಳ್ಳೆಯ ಆರೋಗ್ಯ ಬೇಕಂದ್ರೆ ಏನು ಮಾಡಬೇಕು? ನಾವು ದೇವರಲ್ಲಿ ನಂಬಿಕೆ ಇಡಬೇಕ್ರಿ. ಇವತ್ತು ನಾವು ಪ್ರಾರ್ಥನೆ ಮಾಡಿದಾಗ ದೇವರು ನಮ್ಮ ಪ್ರಾರ್ಥನೆ ಕೇಳಿ ಅದ್ಭುತಗಳು ಮಾಡ್ತಾರೆ, ನಮ್ಮ ಜೀವನದಲ್ಲಿ ಅದ್ಭುತ ಮಾಡ್ತಾರೆ. ಇವತ್ತು ನಾವು ಪ್ರಾರ್ಥನೆ ಮಾಡಿ ಬೇರೆಗೋಸ್ಕರ ಪ್ರಾರ್ಥನೆ ಮಾಡಿದಾಗ ದೇವರು ಆತನಂತೆ ಮಹತ್ಕಾರ್ಯ ಮಾಡಿಸ್ತಾರೆ. ಮತ್ತು ಆತನಿಗಿಂತ ಹೆಚ್ಚಿನ ಅದ್ಭುತಗಳ ಮಹತ್ಕಾರ್ಯಗಳನ್ನು ನಮ್ಮ ಪ್ರಾರ್ಥನೆ ಕೇಳಿ ದೇವರು ಮಾಡ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನಾವು ಮಾಡಬೇಕೇನು? ದೇವರು ಹೇಳಿದಂತೆ ನಾವು ನಡೆಯಬೇಕು. ದೇವರು ಹೇಳಿದ್ದಾರೆ, ನನ್ನ ನಂಬಿದ ಮಕ್ಕಳು ನೀವು ಅಂದರೆ ದೇವರಿಗೆ ನಂಬಿದಾಗ ಮಾತ್ರ ನಾವು ದೇವರಂತೆ ಅದ್ಭುತ ಮಾಡೋಕ್ಕೆ ಸಾಧ್ಯ. ನಾವು ದೇವರಿಗೆ ನಂಬಿದ ಮಾತ್ರ ಆತನಿಗೆ ಹೆಚ್ಚಿನ ಮಹತ್ಕಾರ್ಯಗಳು ಮಾಡಲಿಕ್ಕೆ ಸಾಧ್ಯ. ಇವತ್ತು ಯೇಸು ಕ್ರಿಸ್ತನಿಗೆ ಭೂಮಿಯ 3.5 ವರ್ಷ ಸೇವೆ ಮಾಡಿ ಹೋದರು. ಇವತ್ತು ನಾನು ನೀನುಗೆ ದೇವರು ಎಷ್ಟು ವರ್ಷ ಸೇವೆ ಮಾಡೋಕ್ಕೆ ಅಧಿಕಾರ ಕೊಟ್ಟಿದ್ದಾರೆ? ಒಬ್ಬರು 5 ವರ್ಷ ಆಯಿತು, ಒಬ್ಬರು 10 ವರ್ಷ ಆಯಿತು, ಒಬ್ಬರು 20 ವರ್ಷ ಆಯಿತು, ಅನೇಕ ಜನ 30, ಅನೇಕ ಜನ 40 ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ. ಅಂದರೆ ಇಷ್ಟೊಂದು ವರ್ಷಗಳಲ್ಲಿ ದೇವರು ನಿಮ್ಮ ಮುಖಾಂತರ ಎಷ್ಟು ಅದ್ಭುತ ಮಾಡಿರಬೇಕು ಅಲ್ವಾ? ಯಾಕಂದರೆ ನನಗಿಂತ ಹೆಚ್ಚಿನ ಮಹತ್ಕಾರ್ಯಗಳು ನೀವು ಮಾಡ್ತೀರಂತ ದೇವ್ರು ಹೇಳಿದ್ರು. ಸೊ ಇವತ್ತು ಅನೇಕ ಜನರು ದೇವರು ಆತನಿಗಿಂತ ಹೆಚ್ಚಾಗಿ ತನ್ನ ಸೇವೆಯಲ್ಲಿ ಉಪಯೋಗ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಇವತ್ತು ಅನೇಕ ಜನರಿಗೆ ದೇವರ ಬಗ್ಗೆ ಗೊತ್ತಿಲ್ಲ. ಇವತ್ತು ಅವ್ರಿಗೆ ಪ್ರಾರ್ಥನೆ ಬಗ್ಗೆ ಗೊತ್ತಿಲ್ಲ, ಯೇಸುವಿನ ಬಗ್ಗೆ ಗೊತ್ತಿಲ್ಲ. ಇವತ್ತು ಪ್ರಾರ್ಥನೆ ಮಾಡುವರಿದ್ದರೂ ಕೂಡ ಅವ್ರ ಪ್ರಾರ್ಥನೆ ಉತ್ತರ ಸಿಗದೆ ಹೋದರೆ ಅವ್ರು ಬಿದ್ದೋಗ್ತಾ ಇದ್ದಾರೆ.
ಕಾರಣ ಅವರಿಗೆ ದೇವರ ವಾಕ್ಯದಲ್ಲಿ ಅವರು ನೆಲೆಗಾಗಿ ನಿಲ್ಲದೆ ಕಾರಣ, ಅವರು ದೇವರ ಕಡೆ ನಂಬಿಕೆ ಇಟ್ಟು ನೋಡದೇ ಇರೋ ಕಾರಣ. ಇವತ್ತು ಪೇತ್ರ ಪೌಲರು ಏನು ಮಾಡಿದರು? ದೇವರು ಹೇಳಿದ ಮಾತಿಗೆ ನಂಬಿದರು. ಅದಕ್ಕೇನು ಬಂತು ರಿಸಲ್ಟು? ಅವ್ರ ಪ್ರಾರ್ಥನೆ ಕೇಳಿ ಅವರ ನೆರಳುಗಳು ಬಿದ್ದ ಮೇಲೆ ರೋಗಿಗಳು ವಾಸವಾಡಿದರು. ಪೇತ್ರನ ನೆರಳು ಬಿದ್ದಿತ್ತು ಯಾರ್ಯಾರ ಮೇಲೆ, ಅವರೆಲ್ಲರೂ ಸ್ವಸ್ಥವಾದರು. ಪೌಲನ ಮೇಲೆ ಕರವಸ್ತ್ರಗಳನ್ನು ತಂದಾಕಿ ರೋಗಿ ಮೇಲೆ ಹಾಕಿದಾಗ ವಾಸಿಯಾದರು. ಅನೇಕ ರೋಗಿಗಳು ವಾಸಿಯಾದರು, ಗುಣ ಹೊಂದಿದ್ರು. ಜನ ಅನೇಕ ಊರುಗಳಿಂದ ಓಡೋಡಿ ಬರ್ತಾಯಿದ್ರು. ಪೇತ್ರ ಪೌಲರು ಬರುವಾಗ ಏನು ಮಾಡ್ತಾಯಿದ್ರು? ರೋಗಿಗಳನ್ನು ಕರ್ಕೊಂಡು ಬರ್ತಾಯಿದ್ರು. ಯಾಕೆ? ಅವರ ಪ್ರಾರ್ಥನೆ ಕೇಳಿ ದೇವರು ಇವರಿಗೆ ಸ್ವಸ್ಥ ಮಾಡ್ತಾರೆ ಎಂಬುದಾಗಿ ದೇವರು ಅನೇಕ ಜನರ ರೋಗಿಗಳನ್ನು ಅವರ ಹತ್ರ ತೆಗೆದುಕೊಂಡು ಬರ್ತಾಯಿದ್ರು. ಇವತ್ತು ಅವರ ಒಂದು ಸೇವೆಯಲ್ಲಿ ಅದ್ಭುತ ನಡೆಯೋದಕ್ಕೆ ಕಾರಣ, ಅವರು ದೇವರಿಗಿಂತ ಹೆಚ್ಚಿನ ಮಹತ್ ಕಾರ್ಯಗಳು ಅದ್ಭುತ ಮಾಡೋಕ್ಕೆ ಕಾರಣ ಏನು? ಅವರು ದೇವರಿಗೆ ಹೇಳಿದಂತೆ ನಂಬಿದರು. ಇವತ್ತು ನಿನ್ನ ಸೇವೆಯಲ್ಲಿ ಇವತ್ತು ನಮ್ಮ ಪ್ರಾರ್ಥನೆ ಕೇಳಿ ಅನೇಕ ಜನರಿಗೆ ವಾಸಿ ಆಗ್ತಾಯಿಲ್ಲ, ಅನೇಕ ಜನರಿಗೆ ಪ್ರಾರ್ಥನೆ ಮಾಡೋ ಬಿಡುಗಡೆ ಆಗ್ತಾಯಿಲ್ಲ ಅಂದರೆ ಇವತ್ತು ನೀನು ದೇವರ ಮೇಲೆ ಆ ಮಾತಿನ ಮೇಲೆ ನಂಬಿಕೆ ಇಡ್ತಾ ಇಲ್ಲ ಪ್ರಿಯರೇ. ಹೌದು, ನಾನು ನಂಬ್ತೇನೆ, ದೇವರ ಅಂತೇನೆ ಅದ್ಭುತ ಮಾಡ್ತೇನೆ, ದೇವರಿಗಿಂತ ಹೆಚ್ಚಿನ ಮಹತ್ಕಾರವನ್ನು ಮಾಡ್ತೀನಿ, ಅಧಿಕಾರ ದೇವರು ನಾನು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ನಂಬಿಕೆ ಇಟ್ಟು ನಾವು ಪ್ರಾರ್ಥನೆ ಮಾಡಿ ನಮ್ಮ ಸೇವೆಯಲ್ಲಿ ನಾವು ಪ್ರಾರ್ಥಿಸುವಾಗ ಅನೇಕ ರೋಗಿಗಳಿಗೆ ಗುಣವಾಗ್ತದೆ. ಇವತ್ತು ನಾವು ಪ್ರಾರ್ಥನೆ ಮಾಡಬೇಕಾದ್ರೆ, ಇವತ್ತು ಲೋಕದಲ್ಲಿ ಜನರಿಗೇನಾಗಿದೆ, ಒಂದು BP ಶುಗರ್ ಎಂಬುದೇ ಕಾಯಿಲೆ ದೊಡ್ಡ ಕಾಯಿಲೆ ಆಗಿಬಿಟ್ಟಿದೆ. ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅನೇಕ ಸೇವಕರು, BP ಹೋಗಲಿ ಶುಗರ್ ಹೋಗಲಿ ಅಂತ. ಆದರೆ BP ಹಂಗೆ ಇರುತ್ತೆ, ಶುಗರ್ ಹಂಗೆ ಇರುತ್ತೆ, ಕಮ್ಮಿನೇ ಆಗೋದಿಲ್ಲ. ಯಾಕಂದರೆ ಏನು ಅಲ್ಲಿ ನಂಬಿಕೆ ಇಲ್ಲ. ಇದೇ ಒಂದು ಏನಾಗಿದೆ, ದೊಡ್ಡ ಕಾಯಿಲೆ ಆಗಿದೆ ಇವತ್ತು ಈ ಒಂದು ಪ್ರೇಡಲ್ಲಿ. ಇವತ್ತು ದೇವರು ಆತನ ಅನೇಕ ಅದ್ಭುತ ಮಾಡಿದರು, ಅನೇಕ ಥರ ರೋಗಿಗಳನ್ನು ವಾಸಿ ಮಾಡಿದರು ದೇವರು. ಪೇತ್ರ ಪೌಲರ ಪ್ರಾರ್ಥನೆ ಕೇಳಿ ಅನೇಕ ಕೈಕಾಲು ನೆಟ್ಟಗೆಲ್ಲದವರಿಗೆ, ಪಾರ್ಶ್ವ ರೋಗಿಗಳ, ಕುರುಡರಿಗೆ, ಕುಂಟರಿಗೆ, ಸತ್ತವರಿಗೆ, ಡಾಕ್ಟರು ಗುಣಪಡಿಸದೇ ಇರದಂಥ ರೋಗಿಗಳಿಗೆ ಪೇತ್ರ ಪೌಲರ ಪ್ರಾರ್ಥನೆ ಕೇಳಿ ದೇವರು ಗುಣಪಡಿಸಿದರು. ಇವತ್ತು ಕೂಡ ಅನೇಕ ಜನರು, ಡಾಕ್ಟರು, ಎಲ್ಲ ಜನರು ಕೈ ಬಿಟ್ಕೊಟ್ಟಿದ್ದಾರೆ. ಡಾಕ್ಟರ್ಗಳು ಇವತ್ತು ದೇವರ ಕಡೆ ತಿರುಗ್ತಾ ಇದ್ದಾರೆ. ಅವ್ರಿಗೆ ನೀವೇನು ಮಾಡಬೇಕು? ನಂಬಿಕೆಯನ್ನು ಪ್ರಾರ್ಥನೆ ಮಾಡಬೇಕ್ರಿ. ಇವತ್ತು ಸೇವಕರು ನೋಡಬೇಕಾದ್ರೆ ಅನೇಕ ಜನ ಪ್ರಾರ್ಥಿಸ್ತಾ ಇದ್ದಾರೆ, ಆದರೆ ರಿಸಲ್ಟ್ ಏನು? ಒಂದು BPನೂ ಕಮ್ಮಿ ಆಗ್ತಾ ಇಲ್ಲ, ಶುಗರು ಹೋಗ್ತಾ ಇಲ್ಲ. ಅಂದರೆ ಏನು? ನಾವು ಪೇತ್ರ ಪೌಲರಂಗೆ ನಾವೇನು ಮಾಡ್ತಾ ಇಲ್ಲ? ನಂಬಿಕೆ ಇಡ್ತಾ ಇಲ್ಲ. ಆ ಪೇತ್ರ ಪೌಲರು ಯಾವ ರೀತಿ ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿದಾರೋ ಆಗ ದೇವರು ಅವ್ರ ಮುಖಾಂತರ ಅದ್ಭುತಗಳು ಮಾಡಿದರು. ಇವತ್ತು ನೀನು ಕೂಡ ದೇವರು ಹೇಳಿದ ಮಾತು ಮೇಲೆ ನಂಬಿಕೆ ಇಟ್ಟು ನಾವು ಅನೇಕ ಜನರು ಪ್ರಾರ್ಥಿಸುವಾಗ, ನಮ್ಮ ಸೇವೆಯಲ್ಲಿ ಅನೇಕ ರೋಗಿಗಳನ್ನು ಪ್ರಾರ್ಥಿಸುವಾಗ, ಆ BPನೇ ಇರಲಿ, ಶುಗರೇ ಇರಲಿ, ಕ್ಯಾನ್ಸರೇ ಇರಲಿ, ಅದು ಏಡ್ಸೇ ಇರಲಿ, ಯಾವುದೇ ಭಯಂಕರ ಕಾಯಿಲೆ ಇರಲಿ, ಅದು ಯೇಸು ಸ್ವಾಮಿ ಹೆಸರು ಹೇಳಿ ಪ್ರಾರ್ಥಿಸುವಾಗ ಅದು ಬಿಟ್ಟು ಓಡೋಗ್ತದೆ. ಹಲ್ಲೆಲೂಯಾ. ಪೇತ್ರನು ಬೆಳ್ಳಿ ಬಂಗಾರ ನನ್ನಲ್ಲಿಲ್ಲ, ನನ್ನಲ್ಲಿರುವಂಥದ್ದೇನು ಕೊಡುತ್ತೆ ಅಂತ ಹೇಳಿ ಆ ಹುಟ್ಟ ಕುಂಟನಿಗೆ ದೇವರ ಹೆಸರು ಹೇಳಿ ಯೇಸು ಕ್ರಿಸ್ತನ ಹೆಸರನ್ನು ಎದ್ದು ನಡೆದಾಡಿದಾಗ ಆತನ ಕಾಲುಗಳಿಗೆ ಬಲ ಬಂತ್ರಿ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಅನನೀಯನು ಸೌಲನಿಗೆ 3 ದಿನ ಕಣ್ಣು ಕಾಣದಿರುವಾಗ ಅನನೀಯನು ಪ್ರಾರ್ಥನೆ ಮಾಡಿದನು. ನಿನಗೆ ಕಾಣಿಸಿಕೊಂಡಂಥ ಯೇಸು ಕ್ರಿಸ್ತನ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಕಣ್ಣುಗಳು ಬರಲಿ ಎಂಬುದಾಗಿ ಅನನೀಯನು ಸೌಲನ ಮೇಲೆ ಕಣ್ಣು ಮೇಲೆ ಕೈ ಇಟ್ಟಿದಾಗ ಕೂಡಲೇ ಆತನಿಗೇನಾಯಿತು? ಕಣ್ಣುಗಳು ಕಾಣಿಸಿದವು ಎಂಬುದಾಗಿ ನೋಡ್ತೇವೆ. ಯೇಸು ಕ್ರಿಸ್ತನ ಹೆಸರು ಹೇಳಿ ಪೇತ್ರನು ಪ್ರಾರ್ಥಿಸಿದ ಕುಂಟನಿಗೆ ಕಾಲುಗಳಲ್ಲಿ ಬಲ ಬಂತು. ಅನನೀಯನು ಯೇಸು ಕ್ರಿಸ್ತನ ಹೆಸರು ಹೇಳಿ ಪ್ರಾರ್ಥನೆ ಮಾಡಿದಾಗ ಆ ಸೌಲನಿಗೆ 3 ದಿನ ಕಣ್ಣು ಕಾಣದಿರುವಂಥ ಆತನಿಗೆ ಕಣ್ಣುಗಳು ಕಾಣಿಸಿದವು. ಹೌದು, ಇವತ್ತು ನೀನು ಪ್ರಾರ್ಥನೆ ಮಾಡಬೇಕಾದ್ರೆ ದೇವರಂತೆ ಅದ್ಭುತ ಆಗುತ್ತೆ. ನಾವು ದೇವರಂತೆ ಅದ್ಭುತ ಮಾಡ್ತೇವೆ. ದೇವರಿಗಿಂತ ಹೆಚ್ಚಿನ ಮಾತು ಕಾರ್ಯಗಳು ನೀನು ಮಾಡ್ಲಿಕ್ಕೆ ದೇವರ ಅಧಿಕಾರ ಕೊಟ್ಟಿದ್ದಾರೆ. ನನಗೂ ನಿನಗೂ ಅಧಿಕಾರ ಕೊಟ್ಟಿದ್ದಾರೆ. ಬರೀ ಪಾಸ್ಟ್ರಿಗಲ್ಲ, ದೇವರ ಮಕ್ಕಳಿಗಲ್ಲ, ಎಲ್ಲರಿಗೂ ಯಾರಾಯ್ತು ಯೇಸು ಕ್ರಿಸ್ತನ ನಂಬುತ್ತೇವೋ ಅವ್ರಿಗೆಲ್ಲರಿಗೂ ದೇವರ ಅಧಿಕಾರ ಕೊಟ್ಟಿದ್ದಾರೆ. ಆತನಂತೆ ಅದ್ಭುತ ಮಾಡುವುದಕ್ಕಾಗಿ, ಆತನಿಗಿಂತ ಹೆಚ್ಚಿನ ಮಹತ್ ಕಾರ್ಯಗಳನ್ನು ಮಾಡೋದಕ್ಕಾಗಿ ದೇವರು ಎಲ್ಲರಿಗೂ ಅಧಿಕಾರ ಕೊಟ್ಟಿದ್ದಾರೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ಏನು ಮಾಡಬೇಕು? ದೇವರ ಮೇಲೆ ನಂಬಿಕೆ ಇಟ್ಟು ನಮ್ಮ ಪರಿಸ್ಥಿತಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಇವತ್ತು ನಮ್ಮ ಪರಿಸ್ಥಿತಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಜೀವನದಲ್ಲಿ ಅದ್ಭುತ ಆಯಿತು ಅಂದರೆ
ನಾವು ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ನಂಬಿಕೆ ಬರುತ್ತೆ. ಇವತ್ತು ನಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಹೋಗ್ತಾ ಇಲ್ಲ ಅಂದರೆ ಏನಲ್ಲಿ ಅವ್ರಿಗೆ ನಂಬಿಕೆ ಇರಲ್ಲ. ಅದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು ನಂಬಿಕೆಯಿಂದ. ಯಾಕಂದರೆ ದೇವರ ವಾಕ್ಯ ಹೇಳುತ್ತದೆ, ದೇವರು ಅವರ ಹೃದಯಗಳನ್ನು ನಂಬಿಕೆಯಿಂದಲೇ ಶುದ್ಧಿ ಮಾಡಿದನೆಂಬುದಾಗಿ ಅಪೊಸ್ತಲ ಕೃತ್ಯಗಳಲ್ಲಿ 15ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ. ಇವತ್ತು ನಿಮ್ಮ ಹೃದಯಗಳನ್ನು ಶುದ್ಧಿ ಮಾಡುವುದು ಯಾವುದರಿಂದ? ನಂಬಿಕೆಯಿಂದ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಒಂದು ಬಟ್ಟೆ ಇದೆ ಅಂದರೆ ಅದು ಕೊಳೆ ಮಾಡಬೇಕು, ಅದು ಕೊಳೆ ಆಗಿರುವಾಗ ಅದು ಕ್ಲೀನ್ ಮಾಡಬೇಕಾದ್ರೆ ಏನು ಮಾಡಬೇಕು? ನಾವು ಸೋಪ್ ತಗೊಂಡು ನೀರಾಕಿ ತೊಳೆದ್ರೆ ಅದೇನಾಗುತ್ತೆ? ಆ ಬಟ್ಟೆ ಇಲ್ಲಿದ್ದಂಥ ಕೊಳೆ ನೀರು ಹಾಕಿ ಸೋಪ್ ತಿಕ್ಕಿದಾಗ ಏನಾಗುತ್ತೆ? ಅದು ಕೊಳೆ ಹೋಗುತ್ತೆ. ಇವತ್ತು ನಿಮ್ಮ ಹೃದಯದಲ್ಲಿರುವಂಥ ಅಪನಂಬಿಕೆ, ಅವಿಶ್ವಾಸ ಹೋಗ್ಬೇಕಾದರೆ ದೇವರ ನಂಬಿಕೆ ನಮಗೆ ಮುಖ್ಯವಾಗಿರುತ್ತದೆ. ದೇವರಲ್ಲಿ ನಂಬಿಕೆ ಇಟ್ಟಿದಾಗ ನಮ್ಮ ಹೃದಯಗಳನ್ನು ಶುದ್ಧಿ ಆಗುತ್ತವೆ. ದೇವರು ಹೇಳ್ತಾರೆ, ಅವರ ಹೃದಯಗಳನ್ನು ನಂಬಿಕೆಯಿಂದ ನಾನು ಶುದ್ಧಿ ಮಾಡುವೆನೆಂಬುದಾಗಿ. ಆ ನಂಬಿಕೆಯಿಂದ ದೇವರೇನು ಮಾಡ್ತಾರೆ? ಇವತ್ತು ನಮ್ಮಲ್ಲಿರುವಂಥ ಅಪನಂಬಿಕೆ, ಅವಿಶ್ವಾಸವನ್ನು ದೇವರೇನು ಮಾಡ್ತಾರೆ? ತೆಗೆದುಹಾಕ್ತಾರೆ ನಂಬಿಕೆಯಿಂದ. ಆ ನಂಬಿಕೆ ಅಂದರೆ ಏನು? ದೇವರಲ್ಲಿ ಇಡುವಂಥ ನಂಬಿಕೆ, ಆ ಯೇಸು ಕ್ರಿಸ್ತನಲ್ಲಿ ಇಡಬೇಕಾಗಿರುವಂಥ ನಂಬಿಕೆ. ಇವತ್ತು ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಟ್ಟಿದಾಗ ಆತನಂತೆ ಅದ್ಭುತ ಮಾಡ್ತೀವಿ. ಆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸಿದಾಗ ಆತನಿಗಿಂತ ಹೆಚ್ಚಿನ ಮಹತ್ ಕಾರ್ಯಗಳು ನಮ್ಮ ಜೀವನದಲ್ಲಿ ನೋಡ್ತೇವೆ, ನಮ್ಮ ಸೇವೆಯಲ್ಲಿ ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಗನೇ, ದೇವರ ಮಗಳು, ಇವತ್ತು ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ, ಇವತ್ತು ನಿನ್ನ ಸೇವೆಯಲ್ಲಿ, ಇವತ್ತು ನಿನ್ನ ಪ್ರಾರ್ಥನೆಗಳಿಗೆ ಉತ್ತರ ಬರ್ತಾ ಇಲ್ಲ. ಇವತ್ತು ನಿನ್ನ ಪ್ರಾರ್ಥನೆ ಮಾಡುವಾಗ ದೇವರಂತೆ ನಿನ್ನ ಅದ್ಭುತ ಮಾಡೋಕ್ಕಾಗ್ತಾ ಇಲ್ಲ. ದೇವರು ಕಿಂತ ಹೆಚ್ಚಿನ ಮಹತ್ಕಾರ್ಯಗಳು ಮಾಡ್ತಾ ಆಗ್ತಾ ಇಲ್ಲ ಅಂದರೆ ಇವತ್ತು ನೀನು ದೇವರ ಮೇಲೆ ಇನ್ನೂ ನಂಬಿಕೆ ಇಟ್ಟಿಲ್ಲ ಎಂಬುದಾಗಿ. ದೇವರಲ್ಲಿ ನೀನು ದೃಢವಾಗಿ ನಂಬಿಕೆ ಇಡು. ದೇವರ ಮೇಲೆ ನಂಬಿಕೆ ಇಟ್ಟಿದಾಗ ದೇವರು ಹೇಳ್ತಾರೆ, ಹೌದು ಯೇಸು ಸ್ವಾಮಿ ಹೇಳಿದ ಮಾತು ನಿಜ ಎಂಬುದಾಗಿ ನೀನು ನಂಬಿಕೆ ಇಟ್ಟು ಇವತ್ತು ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ, ಇವತ್ತು ನಿನ್ನ ಸೇವೆಯಲ್ಲಿ ನೀನು ಅನೇಕರಿಗೋಸ್ಕರ ಪ್ರಾರ್ಥಿಸಿದುವಾಗ ನಿನ್ನ ಪರಿಸ್ಥಿತಿಯನ್ನು ದೇವರು ಬದಲಾಯಿಸ್ತಾರೆ. ನೀನು ನೋಡಲಾರದ ಅದ್ಭುತಗಳು ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ ದೇವರು ನಿನ್ನ ಸೇವೆಯಲ್ಲಿ ನಡೆಸ್ತಾರೆ. ನಿನ್ನ ಮಿನಿಸ್ಟ್ರಿಯಲ್ಲಿ, ನಿನ್ನ ಆಲಯದಲ್ಲಿ ದೇವರು ನಡೆಸ್ತಾರೆ. ಇವತ್ತು ದೇವರು ಅನೇಕರಿಗೋಸ್ಕರ ನಿನ್ನ ಹತ್ರಕ್ಕೆ ಪ್ರಾರ್ಥನೆ ಮಾಡಿಸಲಿಕ್ಕೆ ಕಳಿಸ್ತಾ ಇದ್ದಾರೆ. ಇವತ್ತು ನೀನು ಅವರಿಗೆ ಯೇಸುವಿನ ನಾಮದಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸಿದಾಗ ಅದು ಎಂಥ ಕಾಯಿಲೆನೇ ಇರಲಿ ದೇವರು ಬಿಡುಗಡೆ ಕೊಡ್ತಾರೆ. ಯಾಕಂದರೆ ಬಿಡುಗಡೆ ಕೊಡುವಂಥವ್ರು ನಾನು ನೀನಲ್ಲ. ನಾವು ಮಾಡುವಂಥದ್ದು ಪ್ರಾರ್ಥನೆ. ನಮ್ಮ ಕೆಲಸ ಏನ್ರಿ? ಪ್ರಾರ್ಥನೆ ಮಾಡೋದು, ದೇವರಿಗೆ ಬೇಡಿಕೊಳ್ಳುವಂಥದ್ದು. ಆದರೆ ಅದ್ಭುತ ಮಾಡುವಂಥದ್ದು, ಮಹತ್ ಕಾರ್ಯ ಮಾಡುವಂಥದ್ದು ಯಾರ ಕೆಲಸ? ಯೇಸು ಕ್ರಿಸ್ತನ ಕೆಲಸ. ಬಿಡುಗಡೆ ಕೊಡುವಂಥದ್ದು, ಸ್ವಸ್ಥತೆ ಕೊಡುವಂಥದ್ದು ಯಾರ ಕೆಲಸ? ಯೇಸುವಿನ ಕೆಲಸ. ನಮ್ಮ ಕೆಲಸ ಇಷ್ಟೇ, ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು. ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು. ವಾಕ್ಯ ಓದಬೇಕು, ಪ್ರಾರ್ಥಿಸಬೇಕು. ಆ ಕೆಲಸ ಮಾಡೋರು ಯಾರು? ಯೇಸು ಸ್ವಾಮಿ. ಇವೆರಡು ಕೆಲಸ ಮಾಡಬೇಕು ರೀ. ದೇವರ ವಾಕ್ಯ ಓದಬೇಕು, ದೇವರಿಗೆ ಆರಾಧಿಸಬೇಕು, ದೇವರಲ್ಲಿ ಪ್ರಾರ್ಥಿಸಬೇಕು. ಇದೇ ನಮ್ಮ ಕೆಲಸ. ಎಕ್ಸಾಮ್ ನಾವು ಸ್ಕೂಲಿಗೆ ಹೋದಾಗ, ಕಾಲೇಜ್ಗೆ ಹೋದಾಗ ಏನು ಮಾಡ್ತೀವಿ? ಶಿಕ್ಷಕರು ಹೇಳಿದಂತೆ ನಾವು ಓದಬೇಕು, ಬರೀಬೇಕು. ಅವ್ರು ಹೇಳಿದಂತೆ ನಾವು ಬಂದು ಮನೇಲಿ ಓದ್ಕೋಬೇಕು. ಅವ್ರು ಹೇಳಿದಂಥದ್ದೆಲ್ಲ ರಫ್ ಕಾಲೇಜ್ ಸ್ಕೂಲಲ್ಲಿ ಬರ್ಕೊಂಡು ಬಂದು ನಾವು ಹೋಮ್ವರ್ಕ್ ಮಾಡಬೇಕು. ಅದೇ ಒಂದು ವಿದ್ಯಾರ್ಥಿ ಕೆಲಸ. ಎಕ್ಸಾಮ್ ಬರೆದಿದಾಗ ಒಳ್ಳೆ ರಿಸಲ್ಟ್ ಕೊಡುವಂಥವ್ರು ಯಾರು? ದೇವರು. ಓದುವಂತೆ, ಬರೆಯುವಂತೆ, ಒಳ್ಳೆ ಬುದ್ಧಿ ಜ್ಞಾನ ಕೊಡುವಂಥವ್ರು ಯಾರು? ಆ ದೇವರು. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೊತ್ತು ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ, ಇವತ್ತು ನಿನ್ನ ಸೇವೆಯಲ್ಲಿ ಇವತ್ತು ಅನೇಕ ಮಹತ್ ಕಾರ್ಯಗಳು, ಅದ್ಭುತ ಕಾರ್ಯಗಳು ನಡೀತಾ ಇಲ್ಲ ಅಂದರೆ ನೀನು ದೇವರ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂತ ಅರ್ಥ. ಯಾವ ರೀತಿ ಪೇತ್ರ ಪೌಲರು ನಂಬಿಕೆ ಇಟ್ಟು ಪ್ರಾರ್ಥಿಸಿದಾಗ ಅವರ ನೆರಳುಗಳು ಬಿದ್ದಾಗ ಸ್ವಸ್ಥತೆಗಳಾದವು. ಅವರ ಕರವಸ್ತ್ರಗಳಿಂದ, ಅವರಲ್ಲಿದ್ದಂಥ ಕರವಸ್ತ್ರಗಳು ರೋಗಿಯ ಮೇಲೆ ಹಾಕಿದಾಗ, ರೋಗಗ್ರಸ್ತರ ಮೇಲೆ ಹಾಕಿದಾಗ ರೋಗಗಳು, ದೆವ್ವಗಳು ಬಿಟ್ಟು ಹೋಗುವುದು ಎಂಬುದಾಗಿ ನೋಡ್ತೇವೆ. ಯಾಕಂದರೆ ದೇವರು ನನಗೂ ನಿನಗೆ ಅಷ್ಟು ಅಧಿಕಾರ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಯಾಕಂದರೆ ದೇವರು ನನಗೂ ನಿನಗೆ ಅಧಿಕಾರ ಕೊಟ್ಟಿದ್ದಾರೆ. ಒಬ್ಬ ತಂದೆ ಯಾವ ರೀತಿ ನನ್ನ ಮಗ ನನಗಿಂತ ಹೆಚ್ಚಿನ ಪದವಿ ಇರಬೇಕು ಎಂಬುದಾಗಿ ಆಸೆ ಪಡ್ತಾನೆ. ಯಾರು ತಂದೆ ಆಗಿರುವಂಥವ್ರು ನನ್ನ ಮಗ ನನ್ನಷ್ಟೇ ಓದಬೇಕು, ನನಗಿಂತ ಕಮ್ಮಿ ಓದಬೇಕಂತ ಯಾರು ಆಸೆ ಪಡಲ್ಲ. ನನ್ನ ಮಗ ನನಗಿಂತ ಕಮ್ಮಿ ಒಂದು ಜಾಬಲ್ಲೇ ಇರಬೇಕಂತ ಯಾರು ಆಸೆ ಪಡಲ್ಲ. ನನ್ನ ಮಗ ನನಗಿಂತ ದೊಡ್ಡ ಜಾಬ್ ಆಗಿರಬೇಕು. ನಾನು ನರ್ಸ್ ಆಗಿದ್ದರೆ ನನ್ನ ಮಗ ಡಾಕ್ಟರ್ ಆಗಬೇಕು. ನಾನು ಟೀಚರ್ ಆಗಿದ್ದರೆ ನನ್ನ ಮಗಳು ಏನಾಗಬೇಕು? ಪ್ರಿನ್ಸಿಪಲ್ ಆಗಬೇಕಂತ ಆಸೆ ಪಡ್ತಾರೆ. ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ಯೇಸು ಸ್ವಾಮಿ ಕೂಡ ಅದೇ ಆಸೆ ಪಡ್ತಾರೆ. ನನ್ನಂತೆ ನೀವು ಅದ್ಭುತ ಮಾಡಬೇಕು, ನನಗಿಂತ ಹೆಚ್ಚಿನ ಮಹತ್ ಕಾರ್ಯಗಳು ಮಾಡಬೇಕೆಂಬುದಾಗಿ ದೇವರು ಯೇಸು ಕ್ರಿಸ್ತನ ಆಸೆ ಪಡ್ತಾ ಇದ್ದಾರೆ.
ಅದಕ್ಕೆ ನಾವು ನಂಬಿಕೆ ಇಟ್ಟಿದಾಗ ದೇವರಲ್ಲಿ ಖಂಡಿತ ದೇವರು ಆತನಿಗಿಂತ ಪೇತ್ರ ಪೌಲರಿಗಿಂತ ನಾವು ಅದ್ಭುತ ಮಾಡುವಂತೆ ದೇವರು ನಮ್ಗೆ ಅಧಿಕಾರ ಕೊಡ್ತಾರೆ. ಆಲ್ರೆಡಿ ಅನೇಕ ಜನರು ದೇವರ ಸೇವಕರಿಗೆ ಆಶೀರ್ವಾದ ಮಾಡಿದ್ದಾರೆ. ಫೋನ್ಗಳಲ್ಲಿ ಪ್ರಾರ್ಥಿಸುವಾಗ ಅದ್ಭುತಗಳು ಮಿರಾಕಲ್ ಮಾಡ್ತಾ ಇದ್ದಾರೆ. ದೆವ್ವಗಳು ಬಿಟ್ಟು ಹೋಗ್ತಾ ಇದೆ, ಮಂತ್ರಶಕ್ತಿಗಳು ಮುರಿದೋಗ್ತಾ ಇದ್ದಾವೆ. ಯಾಕೆ ಗೊತ್ತಾ? ದೇವರ ಮೇಲೆ ನಂಬಿಕೆ ಇಟ್ಟಿದ್ದ ಸಲುವಾಗಿ. ಯೋಹಾನ ಬರೆದ ಸುವಾರ್ತೆ 14:12, ನೀವು ನನ್ನ ನಂಬೋದರಿಂದ ನೀವು ನನ್ನಂತೆ ಅದ್ಭುತ ಮಾಡ್ತೀರಾ, ನನಗಿಂತ ಹೆಚ್ಚಿನ ಮಹತ್ ಕಾರ್ಯಗಳು ಮಾಡ್ತೀರಾ ಎಂಬುದಾಗಿ ದೇವರು ಹೇಳಿದಂಥ ಆ ವಾಕ್ಯವನ್ನು ನಂಬಿಕೊಂಡು ಪ್ರಾರ್ಥಿಸ್ತಾ ಇದ್ದಾರೆ. ಇವತ್ತು ನಾನು ನೀನು ಪ್ರಾರ್ಥಿಸುವಾಗ ಕೂಡ ದೇವರು ಫೋನಿನಲ್ಲಿ ಕೂಡ ಅದ್ಭುತ ಮಾಡ್ತಾರೆ. ಫೋನಿನಲ್ಲಿ ಪ್ರಾರ್ಥನೆ ಮಾಡಿದ್ರು ಕೂಡ ಅದ್ಭುತ ಮಾಡ್ತಾರೆ. ಅದಕ್ಕೆ ನಮಗೆ ಏನಿರಬೇಕು? ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಒಂದು ನಂಬಿಕೆ ಇರಬೇಕು. ನಮ್ಮ ಹೃದಯಗಳನ್ನೇನು ಮಾಡಬೇಕು? ನಂಬಿಕೆಯಿಂದ ನಾವು ಶುದ್ಧಿ ಮಾಡ್ಕೋಬೇಕು. ಆ ನಂಬಿಕೆ ಬರಬೇಕಂದ್ರೆ ನಾವು ಏನು ಮಾಡಬೇಕು? ದೇವರ ವಾಕ್ಯ ಓದಬೇಕು. ನಾವು ದೇವರಲ್ಲಿ ಇರಬೇಕು. ಒಬ್ಬ ವ್ಯಕ್ತಿಗೆ ನಾವು ಆತನ ಬಗ್ಗೆ ಗೊತ್ತಾಗಬೇಕಂದ್ರೆ ನಾವೇನು ಮಾಡಬೇಕು? ಆತನ ಜೊತೆ ಕೂತ್ರೆ, ನಿಂತರೆ, ಆತನ ಜೊತೆ ತಿರುಗಾಡಿದ್ರೆ ಆ ವ್ಯಕ್ತಿಯ ಗುಣ ಆತನ ಹೆಂಗಿದ್ದಾನೆ ಎಂಬುದಾಗಿ ಗೊತ್ತಾಗುತ್ತೆ. ಆತನಲ್ಲಿ ಎಂಥ ಒಳ್ಳೆಯ ಕೆಲಸ ಇದೆ, ಅಂಥ ಒಳ್ಳೆಯ ಗುಣಗಳಿದೆ, ಕೆಟ್ಟ ಗುಣಗಳು ಎಂಬುದಾಗಿ ನಮ್ಗೆ ಗೊತ್ತಾಗಬೇಕಾದ್ರೆ ಆ ವ್ಯಕ್ತಿ ಜೊತೆ ನಾವು ಕೂರಬೇಕು, ನಿಲ್ಲಬೇಕು. ಆತನ ಜೊತೆ ನಾವು ಸಹವಾಸದಲ್ಲಿದ್ದಾಗ ಒಬ್ಬ ವ್ಯಕ್ತಿಯ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಇವತ್ತು ಯೇಸು ಕ್ರಿಸ್ತನ ಜೊತೆ ನಾವು ಸಹವಾಸದಲ್ಲಿದ್ದಾಗ, ಆತನೊಂದಿಗೆ ವಾಕ್ಯ ಓದುವಾಗ, ನಾವು ಪ್ರಾರ್ಥನೆ ಮಾಡುವಾಗ ನಾವು ಯಾರ ಸಹವಾಸದಲ್ಲಿರ್ತೇವೆ ರೀ? ದೇವರ ಸಹವಾಸದಲ್ಲಿರ್ತೇವೆ. ಇವತ್ತು ನಾವು ದೇವರ ಸಹವಾಸ ಮಾಡಬೇಕಂದ್ರೆ ಏನು ಮಾಡಬೇಕು? ದೇವರ ವಾಕ್ಯಗಳು ಓದಬೇಕು, ಆತನ ನಾವು ಆರಾಧಿಸಬೇಕು, ಆತನ ವಾಕ್ಯವನ್ನು ಓದಬೇಕು, ನಾವು ಪ್ರಾರ್ಥನೆ ಮಾಡಬೇಕು, ಆತನೇ ನೆಲೆಗೊಂಡಿರಬೇಕು ರೀ. ಆವಾಗ ಏನಾಗುತ್ತೆ? ನಾವು ದೇವರ ಆತನ ಕಾರ್ಯಗಳು, ಅದ್ಭುತಗಳು, ಆತನ ಎಂಥ ಅದ್ಭುತ ಕಾರ್ಯ ಮಾಡೋ ದೇವರು, ಆತನ ಎಂಥ ಒಳ್ಳೆಯ ದೇವರು, ಆ ಯೇಸು ಸ್ವಾಮಿ ಎಂಥ ಕರುಣೆ ಉಳ್ಳ ದೇವರು, ಆ ಯೇಸು ಕ್ರಿಸ್ತನ ಎಂಥ ಬಲವಾದ ದೇವರು, ಆ ಯೇಸು ಕ್ರಿಸ್ತನ ಎಂಥ ಪ್ರೀತಿಸುವ ದೇವರು ಎಂಬುದಾಗಿ ಗೊತ್ತಾಗುತ್ತೆ. ಯಾವಾಗ? ಯೇಸು ಕ್ರಿಸ್ತನ ಜೊತೆಯಲ್ಲಿ, ಆತನ ಸಹವಾಸದಲ್ಲಿ ನಾವಿರುವಾಗ. ಆತನು ಎಂಥ ಕರುಣಾಮಯ ಆಗಿದ್ದಾನೆ, ಅಂಥ ತ್ಯಾಗಮಯ ಆಗಿದ್ದಾನೆ ಎಂಬುದಾಗಿ ತಿಳ್ಕೋಬೇಕಾದ್ರೆ ಇವತ್ತು ನಾನು ನೀನು ಏನು ಮಾಡಬೇಕು? ದೇವರಲ್ಲಿ ನೆಲೆಗೊಂಡು ವಾಕ್ಯ ಓದ್ಕೋಬೇಕು. ಪ್ರಾರ್ಥನೆ ಮಾಡಿದಾಗ ದೇವರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಆ ನಂಬಿಕೆ ಕೂಡ ಬರುತ್ತೆ ನಮಗೆ. ದೇವರ ವಾಕ್ಯ ಓದುವಾಗ, ಪ್ರಾರ್ಥಿಸುವಾಗ, ದೇವರು ಆರಾಧಿಸುವಾಗ ಆ ನಂಬಿಕೆ ನಮ್ಮ ಮೇಲೆ ಬಂತಂದ್ರೆ ಇವತ್ತು ದೇವರಂತೆ ನಾವು ಅದ್ಭುತ ಮಾಡ್ತೀವಿ. ದೇವರು ಯೇಸು ಕ್ರಿಸ್ತನಕ್ಕಿಂತ ನಾವು ಕೂಡ ಆತನಕ್ಕಿಂತ ಹೆಚ್ಚಿನ ಮಹತ್ ಕಾರ್ಯಗಳು ನಾವು ಕೂಡ ನಮ್ಮ ಜೀವನದಲ್ಲಿ ನೋಡ್ತೇವೆ. ನಮ್ಮ ಪ್ರಾರ್ಥನೆಗಳಲ್ಲಿ ಅಂಥ ಅದ್ಭುತಗಳು ನೋಡ್ತೇವೆ. ನಮ್ಮ ಸೇವೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಅಂಥ ಮಹತ್ ಕಾರ್ಯಗಳು ನಾವು ನೋಡ್ತೇವೆ. ದೇವ್ರಿಗೆ ಅದೇ ಇಷ್ಟ ರೀ. ನನ್ನ ಮಕ್ಕಳು ನನಗಿಂತ ಅದ್ಭುತ ಮಾಡಬೇಕು, ನನಗಿಂತ ಹೆಚ್ಚಿನ ಮಹತ್ ಕಾರ್ಯಗಳು ಮಾಡಬೇಕಂತ ದೇವರು ಆಸೆ ಪಡ್ತಾ ಇದ್ದಾರೆ. ಪೇತ್ರ ಪೌಲರಿಗೆ ದೇವರ ಅಧಿಕಾರ ಕೊಟ್ಟಂಥ ದೇವರು ಇವತ್ತು ನನಗೂ ನಿನಗೆ ಅಧಿಕಾರ ಕೊಟ್ಟಿದ್ದಾರೆ. ಇವತ್ತು ನಾವು ಅದು ಉಪಯೋಗ ಮಾಡ್ಕೋಬೇಕು. ಇವತ್ತು ನಮ್ಮ ಪ್ರಾರ್ಥನೆಗಳಲ್ಲಿ ದೇವರನ್ನು ನಾವು ಬೇಡಿದಾಗ ಖಂಡಿತವಾಗಿ ನಾವು ನಂಬಿಕೆಯಿಂದ ದೇವರು ಹೇಳಿದ ಮಾತಿಗೆ ನಾವು ನಂಬಿಕೆ ಇಟ್ಟು ಪ್ರಾರ್ಥಿಸಿದಾಗ ಖಂಡಿತ ಇವತ್ತು ನಮ್ಮಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸೇವೆಯಲ್ಲಿ ಇವತ್ತು ಅನೇಕ ರೋಗಿಗಳು, ಅನೇಕ ಕಾಯಿಲೆಯಿಂದ ಬಳಲುವಂಥ ಜನರಿಗೆ ನಮ್ಮ ಪ್ರಾರ್ಥನೆ ಕೇಳಿ ದೇವರು ಬಿಡುಗಡೆ ಕೊಟ್ಟು ವಾಸಿ ಮಾಡ್ತಾರೆ. ಡಾಕ್ಟರ್ ಕೈಲಾಗಿರುವಂಥದ್ದು, ಆಗಲಾರದಂಥದ್ದು ಡಾಕ್ಟರ್ ಕೈ ಬಿಟ್ಟರೂ ಕೂಡ ನಾವು ದೇವರಲ್ಲಿ ಯೇಸುವಿನ ಹೆಸರನ್ನು ಪ್ರಾರ್ಥಿಸಿದಾಗ ಅದ್ಭುತಗಳು ನಡೀತಾವ್ರೆ. ಫೋನಿನಲ್ಲೇ ಅದ್ಭುತಗಳು ನಡೆಸ್ತಾರೆ. ಪೇತ್ರ ನೆರಳು ಬಿದ್ದಿದಾಗ ಅದ್ಭುತ ಆಯಿತು. ಪೌಲನ ಕರವಸ್ತ್ರವನ್ನು ರೋಗಿ ಮೇಲೆ ಹಾಕಿದಾಗ ರೋಗಗಳು ಬಿಟ್ಟೋಯ್ತು, ದೆವ್ವಗಳು ಬಿಟ್ಟೋದು. ಅಂದಮೇಲೆ ಅದಕ್ಕಿಂತ ಹೆಚ್ಚಿನ ಅಧಿಕಾರ ದೇವರು ನಮಗೆ ನಿನಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾವೇನು ಮಾಡಬೇಕು? ದೇವರಲ್ಲಿ ನಂಬಿಕೆ ಇಡಬೇಕು. ನಾವು ದೇವರ ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು. ಆಗ ದೇವರು ಖಂಡಿತ ನಮ್ಮ ಪ್ರಾರ್ಥನೆ ಕೇಳಿ ನಮ್ಮ ಪ್ರಾರ್ಥನೆಗೆ ದೇವರು ನಮ್ಮ ಜೀವನದಲ್ಲಿರುವಂಥ ಎಲ್ಲ ಸಮಸ್ಯೆಗಳು ತೆಗೆದಾಕಿ ದೇವರು ಉತ್ತರ ಕೊಡ್ತಾರೆ. ಮತ್ತು ನಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಕೋಲಾಹಲ ಬಿರುಗಾಳಿ ದೇವರು ನಿಲ್ಲಿಸ್ತಾರೆ. ಮತ್ತು ನೀವು ಸೇವೆ ಮಾಡುವಾಗ ಕೂಡ ದೇವರು ಅನೇಕ ರೋಗಿಗಳಿಗೆ ನಮ್ಮ ಪ್ರಾರ್ಥನೆ ಕೇಳಿ ಬಿಡುಗಡೆ ಕೊಟ್ಟು ಸ್ವಸ್ಥ ಮಾಡ್ತಾರೆ, ವಾಸಿ ಮಾಡ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು ನಾವೇನು ಮಾಡಬೇಕು? ದೇವರು ಹೇಳಿದ ಮಾತಿಗೆ, ದೇವರ ವಾಕ್ಯಕ್ಕೆ ನಾವು ನಂಬಿಕೆ ಇಟ್ಟು ದೇವರಲ್ಲಿ ನಂಬಿಕೆ ಇಟ್ಟಿದಾಗ ದೇವ್ರ ಕಾರ್ಯ ಮಾಡ್ತಾರೆ. ಆಗ ದೇವರೇನಂತಾರೆ? ನಾವು ದೇವ್ರಿಗೆ ನಂಬ್ಕೊಂಡಿದ್ದಾಗ ದೇವ್ರಿಗೆ ಕೂಡ ಅನ್ಕೋತಾರೆ, ಈ ಮಗ ನನಗೆ ನಂಬ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನಲ್ಲ, ಈತನ ಪ್ರಾರ್ಥನೆ ಉತ್ತರ ಕೊಡಬೇಕೆಂಬುದಾಗಿ ದೇವರು ಅನ್ಕೋತಾರೆ. ಒಂದು ವೇಳೆ ಇನ್ನು ಪ್ರಾರ್ಥನೆ ಉತ್ತರ ಕೊಡಲಿಲ್ಲ ಅಂದರೆ ಅಲ್ಲಿ ಯಾರ ಹೆಸರು ಇದಾಗುತ್ತೆ? ದೇವರ ಹೆಸರು ಹೋಗುತ್ತೆ ಅಲ್ಲ. ನೋಡಿ, ಎಲ್ಲರ ಹತ್ರ ಯೇಸು ಸ್ವಾಮಿ ಹೆಸರು ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇವತ್ತು ಎಂಬುದಾಗಿ ದೇವ್ರಿಗೆ ಕೂಡ ಅಲ್ಲಿ ಗೊತ್ತಾಗುತ್ತೆ. ದೇವ್ರು ಉತ್ತರ ಕೊಡಲಿಲ್ಲ ಅಂದರೆ ಯಾರಿಗೆ ಇದಾಯ್ತದಲ್ಲಿ ಅವಮಾನ? ದೇವ್ರಿಗೆ ತಾನೇ ಅವಮಾನ ಆಗುತ್ತೆ ಅಲ್ಲ. ಅದಕ್ಕೆ ದೇವ್ರು ಏನು ಮಾಡ್ತಾರೆ? ಯೇಸು ಸ್ವಾಮಿ ಹೆಸರಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಆತನ ಖಂಡಿತ ನಮ್ಮ ಪ್ರಾರ್ಥನೆ ಉತ್ತರ ಕೊಟ್ಟು ನಮ್ಮ ಜೀವನವನ್ನು ದೇವರು ಬದಲಾಯಿಸಿ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ನೀನು ಮಾಡಬೇಕಾದದ್ದು ಏನು?
ದೇವರು ಹೇಳಿದ ಮಾತು ಮೇಲೆ ನಾವು ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟಿದ ಖಂಡಿತ ದೇವರಂತೆ ನಾವು ಅದ್ಭುತ ಮಾಡ್ತೀವಿ. ಆತನಿಗಿಂತ ಹೆಚ್ಚಿನ ಮಹತ್ ಕಾರ್ಯಗಳು ದೇವರು ನಮ್ಮ ಮುಖಾಂತರವಾಗಿ ನಡೆಸಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ದೇವರ ವಾಕ್ಯದಂತೆ ನಮ್ಮನ್ನು ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ, ಆಮೇನ್. ಜೀವ ಸ್ವರೂಪನಾದ ದೇವರೇ ನಿಮಗೆ ಸ್ತೋತ್ರ, ಮಹಿಮೆ, ಸಯ. ಹೌದು ಕರ್ತನೆ, ಕೇಳಿದಂಥ ವಾಕ್ಯಗಳು ಏಸಪ್ಪ ಯೂಟ್ಯೂಬಲ್ಲಿ ನೋಡುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ನಿನ್ನ ನಂಬುವಾಗ ನಿನಕ್ಕಿಂತ ಅದ್ಭುತ ಮಹತ್ಕಾರ್ಯಗಳು, ನಿನ್ನಂಥ ಅದ್ಭುತಗಳು, ನಿನಕ್ಕಿಂತ ಹೆಚ್ಚಿನ ಮಹತ್ಕಾರ್ಯಗಳು ನಾವು ಮಾಡ್ತೇವೆ ಅಂತ ಹೇಳಿದ್ದೀವಿ ಸ್ವಾಮಿ. ಪೇತ್ರ, ಪೌಲರು ಕೂಡ ನಿನ್ನ ಮೇಲೆ ನಂಬಿಕೆ ಇಟ್ಟಿದಾಗ, ಅವ್ರ ನೆರಳುಗಳು ಬಿದ್ದಿದಾಗ ರೋಗಿಗಳು ವಾಸಿಯಾದರು. ಅವರ ಕರವಸ್ತ್ರಗಳನ್ನು ಬಿಸಾಡಿದಾಗ ರೋಗಿಗಳ ಮೇಲೆ ಗುಣ ಹೊಂದಿದ್ರು ಅನೇಕ ರೋಗಿಗಳು. ಇವತ್ತು ಕರ್ತನೆ, ನಮಗೂ ನಿಮಗೂ ಕೂಡ ದೇವರೇ ನೀನು ಆಶೀರ್ವಾದ ಮಾಡು. ಎಲ್ಲ ಮಕ್ಕಳಿಗೆ ಆಶೀರ್ವಾದ ಮಾಡು. ನಾವು ಕೂಡ ನೀನು ನಂಬುವಂತೆ, ನಮ್ಮ ಪ್ರಾರ್ಥನೆಯನ್ನು ಕೇಳು ಕರ್ತನೆ. ನಿನ್ನಂತೆ ಅದ್ಭುತ ಮಾಡುವಂತೆ, ನಿನಕ್ಕಿಂತ ಹೆಚ್ಚಿನ ಮಹತ್ಕಾರ್ಯಗಳನ್ನು ನೀವು ಎಲ್ಲ ಯೂಟ್ಯೂಬ್ ವೀಕ್ಷಿಸಿದ ಎಲ್ಲ ಮಕ್ಕಳು ಮಾಡುವಂತೆ ನಾ ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರ ಪ್ರಾರ್ಥನೆಗಳಲ್ಲಿ ಇವತ್ತಿನ ದಿವಸದಿಂದ ಅದ್ಭುತಗಳಾಗಲಿ, ನಿನಕ್ಕಿಂತ ಹೆಚ್ಚಿನ ಮಹತ್ಕಾರ್ಯಗಳು ನಿನ್ನ ಸೇವಕರು, ನಿನ್ನ ಮಕ್ಕಳು ಪ್ರಾರ್ಥಿಸುವಾಗ ಅವರ ಜೀವನದಲ್ಲಿ, ಅವರ ಕುಟುಂಬದಲ್ಲಿ, ಅವರ ಸೇವೆಗಳಲ್ಲಿ ಉನ್ನತವಾದ ಮಹತ್ಕಾರ್ಯಗಳು, ಅದ್ಭುತಗಳು ನಡೆಯಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ವಾಕ್ಯವನ್ನು ಕೇಳಿದಂತೆ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡು. ಇದಕ್ಕೆ 30ಕ್ಕೆ 60, 60ಕ್ಕೆ 100ರಷ್ಟು ಪ್ರತಿಫಲ ಕೊಟ್ಟು ನೀ ಮಾತ್ರ ಮಹಿಮೆ ಹೊಂದ್ಕೋಬೇಕೆಂದು ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತಾ ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಸಜ್ಜೀವುಳ್ಳ ತಂದೆ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಮೊದಲನೇ ಬಾರಿಗೆ ಯಾರಾಯಿತು ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಸೊ ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿ ಪಾಸ್ಟರ್ ಪ್ರವೀಣ್ ಕುಮಾರ್ ನಾನು. ಸೊ ಇವತ್ತು ಮೊದಲನೇ ಬಾರಿಗೆ ಈ ಒಂದು ವಿಡಿಯೋ ನೋಡಬೇಕಾದ್ರೆ ಸೊ ದಯವಿಟ್ಟು ನಮ್ಮ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಸೊ ಅನೇಕ ಜನರಿಗೆ ಶೇರ್ ಮಾಡಿ. ಸೊ ದೇವರ ವಾಕ್ಯವನ್ನು ಓದಿ ದೇವರ ಮಹಿಮೆಯನ್ನು ಪಡೆದುಕೊಂಡು ದೇವರ ಮಕ್ಕಳ ಜೀವಿಸಿ ನೀವು ರಕ್ಷಣೆ ಹೊಂದಿ ಅನೇಕರ ರಕ್ಷಣೆ ನಡೆಸಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಎಂಬುದಾಗಿ ನಾನು ನಿಮ್ಮಲ್ಲಿ ಕೇಳಿಕೊಂಡು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತೊಂದಾವರ್ತಿ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. 1 second. ಮೇ ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್, ಆಮೇನ್, ಆಮೇನ್.